ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ಮಾಲ್ ಲೆಟರ್ನ ಹೇಗೆ ಹೇಳ್ಕೊಡೋದು ಅನ್ನೋದನ್ನ ತಿಳಿಸೋಣ ಅಂತ ಬಂದೆ. ನೀವು ಸ್ಮಾಲ್ ಲೆಟರ್ನ ಮಕ್ಕಳಿಗೆ ತಿಳಿಸೋಕ್ಕೆ ಮೊದಲು ಫಸ್ಟು ಸ್ಟ್ರೋಕ್ಸ್ನ ರೀಕ್ಯಾಪ್ ಮಾಡಲೇಬೇಕು. ಸ್ಟ್ರೋಕ್ಸ್ ಫಸ್ಟು ನಾವು ತಿಳ್ಕೊಳ್ಳೋಣ. ಡಾಟ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಲೆಫ್ಟ್ ಸ್ಲಾಂಟಿಂಗ್ ಲೈನ್, ರೈಟ್ ಸ್ಲಾಂಟಿಂಗ್ ಲೈನ್, ಲೆಫ್ಟ್ ಕರ್ವ್, ರೈಟ್ ಕರ್ವ್, ಅಪ್ ಕರ್ವ್, ಡೌನ್ ಕರ್ವ್, ದೆನ್ ಸರ್ಕಲ್. ಇದನ್ನು ನೀವು ಫಸ್ಟು ರೀಕ್ಯಾಪ್ ಮಾಡಿಕೊಂಡು ಆಮೇಲೆ ರೈಟಿಂಗ್ ಸ್ಟಾರ್ಟ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ಗೆ ಬೇರೆ ಲೆಟರ್ ಇದೆ, ಬೇರೆಯೇ ವರ್ಡ್ಸ್ ಇದೆ. ಅದೇನು ಅಂತಂದರೆ ಅಪ್ಪರ್ ಕೇಸ್ ಲೆಟರು, ಲೋಯರ್ ಕೇಸ್ ಲೆಟರ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನಿಮಗೆ ಅಪ್ಪರ್ ಕೇಸ್ ಲೆಟರ್ ಅಂತ ಯಾಕೆ ಹೇಳ್ತಾರೆ, ಲೋಯರ್ ಕೇಸ್ ಲೆಟರ್ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ, ರೈಟಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಲೆಟರ್ ಫಸ್ಟ್ ಎನ ನಾವು ಫಸ್ಟ್ ಕರ್ವ್ ಮಾಡ್ಕೋಬೇಕು. ದಿಸ್ ಇಸ್ ಸ್ಮಾಲ್ ಲೆಟರ್ ಎ. ಸಣ್ಣದೊಂದು ಕರ್ವ್ ಮಾಡಿಕೊಂಡು ಇದನ್ನು ಈ ಥರ ಒಂದು ಸ್ಲಾಂಟಿಂಗ್ ಲೈನ್, ಒಂದು ಸ್ಮಾಲ್ ಕರ್ವ್ ಹಾಕ್ಕೊಂಡ್ರೆ ನೋಡಿ, ದೊಡ್ಡ ಬಿಗ್ ಕರ್ವ್. ಮತ್ತು ಈಗ ನೋಡಿ, ಒಂದು ಕರ್ವ್ನ ಯೂಸ್ ಮಾಡಿ ನಾವು ಇಲ್ಲೊಂದು ಸ್ಮಾಲ್ ಕರ್ವ್ನ ಹಾಕ್ಕೊಂಡ್ರೆ ದಿಸ್ ಇಸ್ ಸ್ಮಾಲ್ ಲೆಟರ್ ಎ. ದಿಸ್ ಇಸ್ ಸ್ಮಾಲ್ ಲೆಟರ್ ಎ. ನೋಡಿ, ಕರ್ವ್ ದೆನ್ ಸ್ಮಾಲ್ ಕರ್ವ್. ನೀವು ಪ್ರತಿ ಲೆಟರ್ಸ್ ಬರೆಯುವಾಗ ಲೆಟರ್ಸ್ ಸೌಂಡ್ಸು ಮತ್ತು ಸ್ಟ್ರೋಕ್ಸ್ನ ರೀಕ್ಯಾಪ್ ಮಾಡಿಕೊಂಡೇ ಮಾಡಬೇಕು. ಮತ್ತು ಏರ್ ಟ್ರೇಸ್ ಮಾಡಬೇಕು. ಏರ್ ಟ್ರೇಸ್ ಮಾಡುವಾಗ ಕೂಡ ನಮಗೆ ಮಕ್ಕಳಿಗೆ ನೀಟಾಗಿ ರೀಕ್ಯಾಪ್ ಆಗಿರುತ್ತೆ. ದಿಸ್ ಇಸ್ ಲೆಟರ್ ಎ. ದೆನ್ ಬಿ, ಸ್ಟ್ಯಾಂಡಿಂಗ್ ಲೈನ್, ಸ್ಮಾಲ್ ಕರ್ವ್. ದಿಸ್ ಇಸ್ ಲೆಟರ್ ಬಿ. ಸ್ಟ್ಯಾಂಡಿಂಗ್ ಲೈನ್, ಸ್ಮಾಲ್ ಕರ್ವ್. ದಿಸ್ ಇಸ್ ಲೆಟರ್ ಬಿ. ದೆನ್ ಸಿ, ನೋಡಿ, ಲೆಫ್ಟ್ ಕರ್ವ್. ದಿಸ್ ಇಸ್ ಸಿ. ಕರ್ವ್ ಬರೆದ್ರೆ ಆಯಿತು. ದಿಸ್ ಇಸ್ ಲೆಟರ್ ಸಿ. ಡಿ, ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಇ, ಸ್ಲೀಪಿಂಗ್ ಲೈನ್, ಕರ್ವ್. ಸ್ಲೀಪಿಂಗ್ ಲೈನ್, ಕರ್ವ್. ಎಫ್, ಸರ್ಕಲ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸರ್ಕಲ್, ಸ್ಟ್ಯಾಂಡಿಂಗ್ ಲೈನ್, sleeping line. G, circle, standing line, small half curve. Circle, standing line, half curve. H, standing line, half curve. Standing line, half curve. I, standing line, dot. Standing line, dot. J, curve, standing line, dot. Curve, standing line, dot. K, standing line, slanting line, slanting line, small, slanting line, standing line, slanting line, slanting line. L, standing line. This is letter L. Hem, standing line, curve, hem. Standing line, curve. N, standing line, curve, off curve. Standing line, off curve. O, circle. P, standing line, curve. Standing line, curve. Q, circle, standing line, slanting line. Circle, standing line, slanting line. R, standing line, small curve. Nodi, small curve. Standing line, small curve. S, same big letter tarne barutte. S, small curve, join again, small curve and curve. This is letter S. T, standing line, small curve. This is letter T. T ge standing line, small curve, sleeping line. U, hub curve ಬರೆದು ಸ್ಮಾಲ್ ಒಂದು ಕರ್ವ್ ಹಾಕ್ಕೊಂಡ್ರೆ ಸಾಕು. V, slanting line. This is letter V. Slanting line. W, slanting line,
small slanting line, small slanting line, slanting line. This is W. X slanting line same ಮಧ್ಯಕ್ಕೆ ಬರಬೇಕದು X. Y slanting line, small slanting line, big slanting line. Z sleeping line, slanting line, sleeping line. ಈಗ ನಾನು ನಿಮಗೆ ಇದನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸಿದ್ದೀನಿ. ಸೊ ನೀವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡುವಾಗ ಒಂದು ಲೆಟರ್ನ ಬರೆದಿದ್ದಾದ್ಮೇಲೆ ಸ್ಟ್ರೋಕ್ಸ್ನ ಹೇಳ್ಕೊಟ್ಟು ಬರ್ಸ್ಕೊಟ್ಟಿದ್ದಾದ್ಮೇಲೆ ಸೌಂಡ್ಸ್ ಹೇಳ್ಕೊಟ್ಟು ಏರ್ ಟ್ರೇಸ್ ಮಾಡಿಸ್ಬೇಕು. ದಿಸ್ ಇಸ್ ಲೆಟರ್ ಎ ಬಿ ಅಂತ ಏರ್ ಟ್ರೇಸ್ ಮಾಡಿಸ್ಬೇಕು. ಆ ಪ್ರೊಸೆಸಿಂಗ್ ಮಾಡಿಕೊಂಡೇ ನೀವು ಮುಂದೆ ಹೋಗಬೇಕು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದರಿಂದ ಈ ಪ್ರೊಸೆಸಿಂಗ್ ನಾನು ಮಾಡಲಿಲ್ಲ. ಸೊ ನೀವು ಮಕ್ಕಳಿಗೆ ಹೇರ್ ಟ್ರೇಸ್ ಮಾಡಿಸಿ, ಮಕ್ಕಳಿಗೆ ಲೆಟರ್ನ ಬರೆಸಿ, ಹೇರ್ ಟ್ರೇಸ್ ಮಾಡಿಸಿ, ಲೆಟರ್ನ ಸೌಂಡ್ಸ್ನ ಹೇಳ್ಕೊಟ್ಟು ಮುಂದೆ ನೆಕ್ಸ್ಟ್ ಲೆಟರ್ಗೆ ಹೋಗಬೇಕಾಗತ್ತೆ. ಸೊ ನಮಗೆ ಗುರುಕುಲದಲ್ಲೆಲ್ಲ ಮಕ್ಕಳಿಗೆ ಏನು ಮಾಡ್ತಾಯಿದ್ರು ಅಂತಂದರೆ ಮಣ್ಣಿಂದ ಬರೆಸ್ತಾಯಿದ್ರು, ಮಣ್ಣಿಂದ ಮಕ್ಕಳಿಗೆ ಟ್ರೇಸ್ ಮಾಡಿಸ್ತಾಯಿದ್ರು. ಆಗ ಮಕ್ಕಳಿಗೆ ಚೆನ್ನಾಗಿ ರಿಮೆಂಬರ್ ಆಗ್ತಾಯಿತ್ತು. ಸೊ ನಾವಿವಾಗ ಇನ್ನೂ ಒಂದು ಐಡಿಯಾ ಏನು ಮಾಡ್ಬೋದು ಅಂತಂದರೆ ಒಂದು ಪ್ಲೇಟಲ್ಲಿ ರವೆ ಹಾಕ್ಬೋದು. ರವೆ ಹಾಕಿ ಮಕ್ಕಳಿಗೆ ಲೆಟರ್ನ ಟ್ರೇಸ್ ಮಾಡಿಸ್ಬೇಕು. ಹೇನ ಟ್ರೇಸ್ ಮಾಡು, ಬಿನ ಟ್ರೇಸ್ ಮಾಡು, ಚಾಪೀಸ್ ಕೊಟ್ಟರೆ ಪಕ್ಕದಲ್ಲಿ ಕೂತ್ಕೊಂಡು ಹಳಿಸ್ಬೇಕಾಗುತ್ತೆ. ಸೊ ರವೆನ ಕೊಟ್ಟು ಅದರಲ್ಲಿ ಹೇನ ಟ್ರೇಸ್ ಮಾಡಿಸಿ ಮತ್ತೆ ಹಿಂಗಂದರೆ ಅದು ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ. ಈಗ ಬಿನ ಟ್ರೇಸ್ ಮಾಡಪ್ಪ ಅಂದರೆ ಬಿನ ಟ್ರೇಸ್ ಮಾಡಿ ರವೆನ ಹಿಂಗಂದಾಗ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ. ಸೊ ನಿಮಗೆ ಈಸಿ. ಒಂದು 1/4 kg ರವೆ ತೊಗೊಂಡ್ರೆ ಆಲ್ಮೋಸ್ಟ್ ಮಕ್ಕಳು ಕ್ಯಾಪ್ಸ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಬರೆಯೋಷ್ಟು ಯೂಸ್ ಮಾಡಿ ಆಮೇಲೆ ಬೇಕಾದರೆ ಬಿಸಾಡ್ಬೋದು. ಸೊ ಇವಾಗ ನಾನು ಮುಂದಿನ ವಿಡಿಯೋದಲ್ಲಿ ಲೋವರ್ ಕೇಸು ಮತ್ತು ಅಪ್ಪರ್ ಕೇಸ್ ಅಂತ ಯಾಕೆ ಕರಿತೀವಿ ನಾವು, ಲೋವರ್ ಕೇಸ್ ಲೆಟರ್ ಮತ್ತು ಅಪ್ಪರ್ ಕೇಸ್ ಲೆಟರ್ಸ್ನ 4 ಲೈನಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.